ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈಕ್ ಟ್ಯಾಕ್ಸಿ ಅಪ್ಡೇಟ್ 2ನೇ ತಾರೀಕು ಡಿಸೆಂಬರ್ 2025ನೇ ತಾರೀಕು ಇಯರಿಂಗ್ ಡೇಟ್ ಇತ್ತು. ಸೊ ಸುಮಾರು ಜನ ನಿನ್ನೆಯಿಂದ ನನಗೆ ಡಿ ಎಮ್ಸ್ ಮಾಡ್ತಿದ್ದೀರಾ, ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯಿತು ಅಂತ. ಸೊ ಆಕ್ಚುಲಿ ಹೇಳ್ಬೇಕಂತಂದರೆ ಈಗ ನಾನು ಲೇಟಾಗಿ ವೀಡಿಯೋ ಮಾಡೋದಕ್ಕೆ ಕೆಲವೊಂದು ರೀಸನ್ಗಳೇನಪ್ಪ ಅಂದರೆ, ಸುಮಾರು ಜನ ಹೇಳ್ತಾರೆ ನನಗೆ, ಬ್ರೋ ನೀವು ಯಾಕೆ ಲೇಟಾಗಿ ವೀಡಿಯೋ ಮಾಡ್ತಿದ್ದೀರಾ, ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ಬೋದಲ್ಲ ನೀವು ಅಂತ. ಸೊ ನಾನು ವರ್ಕ್ ಮಾಡ್ತಾ ಇರ್ತೀನಿ, ಕೆಲಸ ಮಾಡಿಕೊಂಡು ವೀಡಿಯೋ ಮಾಡೋದ್ರಿಂದ ಮಾಡಿ ಮತ್ತು ಎಡಿಟ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಆಕ್ಚುಲಿ ಪಾಯಿಂಟ್ ಇಲ್ಲಿ ಇಯರಿಂಗ್ ಡೇಟ್ ಆದಾಗ ಬರದೇ ಅಪ್ಡೇಟ್ ಬಂದ್ಬಿಟ್ಟು ಆಫ್ಟರ್ 3 o'clock 4 o'clock ಮೇಲೆ ಆಗಿರೋದ್ರಿಂದ, ಸೊ ಆ ಟೈಮಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ, ಮನೆಗೆ ಬಂದು ವಿಡಿಯೋ ಮಾಡೋದು ಒಂಚೂರು ಲೇಟ್ ಆಗ್ತಿದೆ. ಮತ್ತು ಇವತ್ತಿನ ಅಪ್ಡೇಟಿಗೆ ಬರೋದಾದರೆ ಓಕೆ, ಅದೆಲ್ಲ ಬಿಟ್ಬಿಡೋಣ. ಸೊ ಇವತ್ತಿನ ಅಪ್ಡೇಟಿಗೆ ಬರೋದಾದರೆ ಈಗ ಆಲ್ರೆಡಿ ಕಮೆಂಟ್ ಬಾಕ್ಸಲ್ಲಿ ನೀವು ಬಯಕ್ಕೆ ಶುರು ಮಾಡಿರ್ತಾರೆ, ಫಸ್ಟ್ ಅಪ್ಡೇಟ್ ಅಲ್ಲೇ ಅಂತ. ಓಕೆ, ಇವತ್ತಿನ ಅಪ್ಡೇಟಿಗೆ ಬರೋದಾದರೆ ಆಕ್ಚುಲಿ ಯಾವುದೇ ರೀತಿ ಅಪ್ಡೇಟು ಇಲ್ಲ ಇವತ್ತು. ಅಂತಂದರೆ ಕೆಲವೊಂದು ಅಂದರೆ ನಾವು ಕೇಳ್ಪಟ್ಟಂಗೆ ಆ್ಯಂಡ್ ನಾವು ಒಂದಷ್ಟು ಇನ್ಫಾರ್ಮೇಷನ್ನ ಅಲ್ಲಿ ಇಲ್ಲಿ ನಾವು ತಗೊಂಡಿರೋದ್ರಿಂದ ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಾಗಿದ್ದೇನಪ್ಪ ಅಂದರೆ, ನಿನ್ನೆ ಯಾವುದೇ ರೀತಿ ಬೆಂಚ್ಗೆ ಬಂದಿಲ್ಲ. ಅಂದರೆ ಲೈಕ್ ನಿನ್ನೆ ಯಾವುದು ಟೈಮ್ ಕೊರತೆನೋ ಅಥವಾ ಟೈಮ್ ಸಿಕ್ಕಿಲ್ಲ ಅಂತನೋ, ಇಲ್ಲಾಂದರೆ ಇನ್ನು ಏನೋ ಗೊತ್ತಿಲ್ಲ, ಒಂದಷ್ಟು ಪಾಯಿಂಟ್ಸ್ ಬಂದು ಕ್ಲಿಯರಾಗಿ ಏನೋ ಅಪ್ಡೇಟ್ ಸಿಗ್ತಾ ಇಲ್ಲ. ಅಷ್ಟೇ ಏನಾಗಿದೆ ಅನ್ನೋದೇ ಅಪ್ಡೇಟ್ ಸಿಗ್ತಾ ಇಲ್ಲ. ಒಂದಷ್ಟು ಜನ ಹೇಳ್ತಿರೋದೇನಪ್ಪ ಅಂದರೆ, ಬೆಂಚ್ಗೆ ಬಂದಿಲ್ಲ ನಿನ್ನೆ, ಲೈಕ್ ನಿನ್ನೆ ಬಂದೇ ಇಲ್ಲ. ಸೊ ನೋಡಬೇಕು ಇದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಯಾವಾಗ ಬರುತ್ತೆ ಅನ್ನೋದು ಒಂದಷ್ಟು ಜನ ಹೇಳೋದಾದರೆ, ಒಂದಷ್ಟು ಜನ ಹೇಳ್ತಿರೋದೇನೆಂದರೆ, ಇಲ್ಲ ಬೆಂಚಿಗೆ ಬಂದೈತೆ, ಆಟೋದವ್ರ ಪರವಾಗಿ ಲೈಕ್ ಒಂದಷ್ಟು ಅಂದರೆ ಆಟೋದವರ ವಿಚಾರಗಳನ್ನ ಒಂದಷ್ಟು ಪ್ರಶ್ನೆ ಮಾಡಿದ್ದಾರೆ ಅಂತ ಕೇಳ್ಪಡ್ತಿದ್ದೀವಿ. ಸೊ ಬಟ್ ಆದರೆ ಇಲ್ಲಿ ನನಗೆ ಗೊತ್ತಾಗ್ತಿರೋದೇನೆಂದರೆ, ಅಂದರೆ ನಾವು ಅನ್ಕೊತಿರೋದೇನಪ್ಪ ಅಂದರೆ, ಈಗ ನಿನ್ನೆ ಬೆಂಚಿಗೆ ಬಂದಿದ್ದಿದ್ರೆ ನೆಕ್ಸ್ಟ್ ಇಯರಿಂಗ್ ಡೇಟ್ ಏನು ಅಂತ ಅನೌನ್ಸ್ ಮಾಡ್ತಿದ್ರು. ಸೊ ನನಗೆ ಗೊತ್ತಿಲ್ಲ, ಮೇ ಬಿ ಒಂದಷ್ಟು ಆ ಕಡೆಯಿಂದ ಲೈಕ್ ಒಂದಷ್ಟು ನಾನು ಅಪ್ಡೇಟ್ನ ನೋಡೋದಾದರೆ ಆಟೋದವ್ರ ಕಡೆಯಿಂದ ಅವ್ರು ಹೇಳ್ತಿರೋದೇನೆಂದರೆ, ನಿನ್ನೆ ಬಂದಿತ್ತು ಆಟೋದವ್ರ ಬಗ್ಗೆ ಒಂದಷ್ಟು ಕೇಳಿದ್ದಾರೆ, ಅವ್ರಿಗೇನು ಒಳ್ಳೆಯದು ಏನಿದೆ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಅಂತ ಒಂದಷ್ಟು ಅಪ್ಡೇಟು. ಆದರೆ ಒಂದು ಕಡೆಯಿಂದ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಏನೇನೇ ಬೆಂಚಿಗೆ ಬಂದಿಲ್ಲ ಅನ್ನೋದು. ಸೊ ಗೊತ್ತಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ. ಬಟ್ ಆದರೆ ಇಲ್ಲಿ ಕ್ಲಿಯರಾಗಿ ನಾವೊಂದು ಅರ್ಥ ಮಾಡ್ಕೊಬೇಕಾಗಿರೋದು ಅಂದರೆ, ಲೈಕ್ ಯಾರು ಏನೇ ಅಂದ್ಕೊಳ್ಳಿ, ಬಟ್ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ನಾನು ಅರ್ಥ ಮಾಡ್ಕೊಂಡಿರೋದೇನಪ್ಪ ಅಂದರೆ, ನಿನ್ನೆ ಏನಾದರೂ ಈ ವಿಚಾರ ಬೆಂಚಿಗೆ ಅನ್ನೋದು ಬಂದಿದ್ದಿದ್ರೆ ಅಥವಾ ಇದ್ರ ಬಗ್ಗೆ ಚರ್ಚೆ ಆಗಿದ್ದಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಇಯರಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡೋರು, ಅಂದರೆ ನೆಕ್ಸ್ಟ್ ಯಾವಾಗಿದೆ ಇಯರಿಂಗ್ ಡೇಟು ಅಥವಾ ನೆಕ್ಸ್ಟ್ ಏನು ಯಾವಾಗ ಏನು ಎತ್ತಂತ ಒಂದು ಡೇಟ್ನ ಅನೌನ್ಸ್ ಮಾಡೋರು. ಬಟ್ ಆದರೆ ಈಗ ಇಲ್ಲಿವರೆಗೂ ಯಾವುದೇ ರೀತಿ ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ. ಯಾವುದು ಕ್ಲಿಯರಾಗಿ ಅಂದರೆ ಇಯರಿಂಗ್ ಡೇಟ್ ಯಾವುದು ಅಂತ ಬಂದಿಲ್ಲ ಇನ್ನೂ. ಸೊ ಬಂದಿಲ್ಲ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಅದೇ ನಾನು ಆಗಲೇ ಹೇಳ್ದಂಗೆ ಇದು ಇನ್ನೂ ಬೆಂಚ್ಗೆ ಬಂದಿಲ್ಲ ಅಂತ. ಸೊ ನೋಡೋಣ ಮುಂದಿನ ಅಪ್ಡೇಟ್ ಏನಾಗ್ಬೋದು ಅಂತ. ಪ್ರೆಸೆಂಟ್ ನಾವು ಯಾರೆಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಅಂತಿದ್ದೀರಾ, ಸೊ ನಾನೊಂದೇ ಹೇಳೋದು, ಇದು ಏನೇ ಆಗಲಿ ಇತ್ತೀಚೆಗೆ ಅಂದರೆ ಈ ಒಂದು ದಿನಗಳಲ್ಲಂತೂ ಮುಗಿಯೋಂಥದ್ದಲ್ಲ. ಸೊ ಸುಮಾರು ಟೈಮ್ ಅಂತೂ ತಗೊಳುತ್ತೆ ಅಂತ ನನ್ನ ಒಂದು ಅನಿಸಿಕೆ, ನಾನು ಅನ್ಕೊತಾ ಇದ್ದೀನಿ, ನೋಡಬೇಕು. ಬಟ್ ಆದರೆ ಈಗಲೇ ಮುಗಿಬೋದು, ಮುಗಿದಿರೇ ಇರಬಹುದು. ಬಟ್ ಆದರೆ ಇಲ್ಲಿ ಆ ಕಡೆ ಈ ಕಡೆ ಅನ್ನೋರು ಏನೇ ಮಾತಾಡ್ಬೋದು. ಬಟ್ ಆದರೆ ಎಂಡ್ ಪಾಯಿಂಟ್ ಏನಾಗುತ್ತೆ ಅಂತಂದರೆ, ನಮ್ಮ ಸರ್ಕಾರ ಅಥವಾ ನಮ್ಮ ಏನು ಹೈಕೋರ್ಟ್ ಇದೆ ಅದು ಏನು ಡಿಸಿಷನ್ನ ತಗೊತಾರೆ, ಯಾರ ಕಡೆ ತಗೊತಾರೆ ಅನ್ನೋದಕ್ಕಿಂತ ಏನು ಎಲ್ಲ ಪಾಯಿಂಟ್ಸ್ನ ತಗೊಂಡು ಯಾವುದನ್ನ ಡಿಸಿಷನ್ನ ಕೊಡ್ತಾರೆ ಅನ್ನೋದು ಸಿಕ್ಕಾಬಡೆ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಇಲ್ಲಿ ಅವ್ರು ಸರಿ, ಅವ್ರು ಕರೆಕ್ಟು, ಇವ್ರು ಸರಿ, ಇವ್ರು ಕರೆಕ್ಟು, ಇದೆಲ್ಲ ಮೇ ಬಿ ನಾವು ಅನ್ಕೊಳ್ಳೋದಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಡೆಯಿಂದ ಅಂದರೆ ಫಾರ್ ಎಕ್ಸಾಂಪಲ್ ರೈಡರ್ಸ್ ಕಡೆಯಿಂದ ನೋಡಿದ್ರೆ ರೈಡರ್ಸ್ ಸರಿ ಅನಿಸುತ್ತೆ, ಆಟೋದವ್ರ ಕಡೆಯಿಂದ ನೋಡಿದ್ರೆ ಆಟೋದವ್ರು ಸರಿ ಅನಿಸುತ್ತೆ. ಬಟ್ ಅದೇ ಎಂಡ್ ಆಫ್ ದ ಡೇ ಪಬ್ಲಿಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಬ್ಲಿಕ್ ಏನು ಡಿಸಿಷನ್ನ ಕೊಡುತ್ತಾರೆ, ಪಬ್ಲಿಕ್ಗೆ ಇದು ನೀಡಿದೆ, ಇದೆಲ್ಲ ಕನ್ಸಿಡರ್ ಮಾಡಿ ಒಂದು ಡಿಸಿಷನ್ಗೆ ಬರೋದ್ರಿಂದ ಸೊ ಅಷ್ಟು ಬೇಗ ಇದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಒಂದಷ್ಟು ವಾದ ವಿವಾದಗಳಾದಾಗ ಇಲ್ಲ ಇದು ಮೇ ಬಿ ಬ್ಯಾನ್ ಮಾಡ್ತಾರೆ ಅಂತ ಅನ್ಸ್ಬೋದು. ಒಂದಷ್ಟು ಕಡೆ ಇದೆಲ್ಲ ನೋಡಿದಾಗ ಇಲ್ಲ ಇದನ್ನು ಲೈಕ್ ಗೌರ್ಮೆಂಟ್ ಅಪ್ರೂವಲ್ ಕೊಡ್ಬೋದು ಅಂತಲೇ ಹೇಳ್ಬೋದು. ಬಟ್ ಈಗ ಸದ್ಯಕ್ಕೆ ವಾದ ವಿವಾದ ಕೋರ್ಟಲ್ಲಿ ನಡೀತಿದೆ ಈ ಪ್ರತಿ ಇಯರಿಂಗ್ ಡೇಟಲ್ಲೂ ಆ ಕಡೆ ಈ ಕಡೆ. ಸೊ ವಾದ ವಿವಾದಗಳು ನಡೀತಾ ಇರೋದ್ರಿಂದ ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಟ್ ಒಂದು ಪ್ರಶ್ನೆ ಎಲ್ಲರೂ ಕೇಳೋದೇನಪ್ಪ ಅಂದರೆ, ಪ್ರತಿ ಸರಿ ನನಗೆ ಯಾರಾದರೂ ಸಿಕ್ಕಿದಾಗ ಅಥವಾ ಯಾರಾದರೂ ಡಿ ಎಮ್ಸಲ್ಲಿ ಕೇಳೋದೇನಪ್ಪ ಅಂದರೆ, ಏನಾಗ್ಬೋದು, ಬರುತ್ತಾ ಬರಲ್ವಾ, ಇಲ್ಲಿ ನಾವು ಏನು ಹೇಳೋದಕ್ಕಾಗಲ್ಲ. ಈಗ ನಾನು ಪರ್ಸ್ನಲಿ ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ, ಅಂದರೆ ಅಷ್ಟೊಂದು ತಿಳ್ಕೊಂಡಿಲ್ಲ. ಈಗ ಒಂದು 90% ಅಂತೂ ತಿಳ್ಕೊಂಡಿರ್ತೀವಿ. ಸೊ ಇದನ್ನೆಲ್ಲ ನೋಡೋದಾದರೆ ಈಗ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಇಲ್ಲಿ ಎಂಡ್ ಆಫ್ ದ ಡೇ ನಾನು ಆಗಲೇ ಹೇಳ್ದಂಗೆ ನಮ್ಮ ಗೌರ್ಮೆಂಟ್ ಆ್ಯಂಡ್ ನಮ್ಮ ಹೈಕೋರ್ಟ್ ಏನು ಡಿಸಿಷನ್ನ ಕೊಡ್ತಾರೆ ಅದ್ರ ಮೇಲೆ ನಾವು ಇಲ್ಲಿ ಹೋಗಬೇಕಾಗುತ್ತೆ. ಆಮೇಲೆ ಒಂದಷ್ಟು ನಾನು ಇತ್ತೀಚೆಗೆ ಅಲ್ಲಿ ಇಲ್ಲಿ ಇನ್ಫಾರ್ಮೇಷನ್ನ ತೊಗೊಂಡಾಗ ನನಗೇನೆ ಫೇಕ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಲೈಕ್ ಬೇರೆ ಥರ ಇನ್ಫಾರ್ಮೇಷನ್ ಹರಡಿಸ್ತಿದ್ದಾರೆ. ಆ್ಯಂಡ್ ಸೀರಿಯಸ್ಲಿ ನಾನೊಂದೇ ಹೇಳೋದು, ಇಲ್ಲಿ ಯಾರೇ
ಯಾರ್ಯಾರು ಫೇಕ್ ನ್ಯೂಸ್ನ ಲೈಕ್ ಸ್ಪ್ರೆಡ್ ಮಾಡ್ತಾರೆ ಅವರವರ ಲೈಕ್ ಅವ್ರವ್ರಿಗೆ ಒಳ್ಳೇದಾಗಬೇಕು ಅಂತ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಂಸ್ಥೆನೋ ಇಲ್ಲ ಯಾವುದೋ ಒಂದು ಕಂಪ್ನಿ ಆಗಲಿ ಇಲ್ಲ ಯಾವುದೋ ಒಂದು ಬೇರೆ ಇದು ಏನಾದರೂ ಒಂದು ವಿಚಾರನ ಹರಡಿಸ್ತಿದ್ದಾರೆ ಅಥವಾ ಒಂದು ವಿಚಾರನ ಪ್ರಚಾರ ಮಾಡ್ತಿದ್ದಾರೆ ಅಂದರೆ ಅದು ಅವರವರ ಅನಿಸಿಕೆಗೆ, ಅಂದರೆ ಲೈಕ್ ಅವರ ಅನಿಸಿಕೆ ಆ್ಯಂಡ್ ಅವರವರ ಅವ್ರಿಗೇನು ಬೇಕೋ ಅದನ್ನು ಇದನ್ನು ಮಾಡ್ತಿರ್ತಾರೆ. ಸೊ ಅದನ್ನೇ ನಿಜ ಅಂದ್ಕೊಳ್ಳೋದು ಇಲ್ಲಿ ನಾವು ಸರಿಯಾಗಲ್ಲ. ಸೊ ಇಲ್ಲಿ ಎಂಡ್ ಆಫ್ ದ ಡೇ ನಾನು ಒಂದೇ ಹೇಳೋದು, ಇಲ್ಲಿ ಊಹಾಪೋಹ ಅವ್ರೇನು ಅನ್ಕೊತಾರೆ ಇವ್ರೇನು ಅನ್ಕೊತಾರೆ ಅದು ಇದು ಇದೆಲ್ಲ ಕೇಳಬೇಕಷ್ಟೇ ಹೊರತು ಇದನ್ನೇ ನಾವು ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಇದ್ರ ಬಗ್ಗೆ ಏನು ಅಪ್ಡೇಟ್ ಬರುತ್ತೆ ಅಂತ ದಯವಿಟ್ಟು ಪ್ರತಿಯೊಬ್ಬರು ತಪ್ಪದೇ ವೆಯ್ಟ್ ಮಾಡಿ. ಆ್ಯಂಡ್ ನಾನು ಒಂದೇ ಹೇಳೋದು, ಯಾರಾದರೂ ಇದರಲ್ಲಿ ಡ್ಯೂಟಿ ಮಾಡ್ತಿರೋರು ಹುಷಾರಾಗಿ ಡ್ಯೂಟಿ ಮಾಡಿ, ನಿಮ್ಮ ಇಷ್ಟ ಅಷ್ಟೇ. ಸೊ ನಾವು ಏನು ಹೇಳೋಕ್ಕಾಗಲ್ಲ, ಮಾಡಬೇಕಾ ಮಾಡಬಾರ್ದಾ ಅಂತ ಕೇಳ್ತೀರಾ, ಅದು ನಿಮ್ಮ ಅನಿಸಿಕೆ. ಬಿಕಾಸ್ ಆಫ್ ಕಂಪ್ನಿ ಪ್ಲ್ಯಾಟ್ಫಾರ್ಮ್ನ ಓಪನ್ ಮಾಡಿರೋದ್ರಿಂದ ನಿಮ್ಮ ಕಮಿಟ್ಮೆಂಟ್ ನೀವು ಮಾಡ್ತಿರ್ತೀರ, ಬಟ್ ಅದು ಎಂಡ್ ಆಫ್ ದ ಡೇ ಕಂಪ್ನಿಯವರು ರಿಸ್ಕ್ ತಗೊಳ್ಳಲ್ಲ. ಸೊ ನಿಮ್ಮ ಪರ್ಸ್ನಲ್ ಲೈಕ್ ಏನಂತಾರೆ ಜವಾಬ್ದಾರಿಗಳಿಂದ ನೀವು ಕೆಲಸ ಮಾಡಬೇಕಾಗುತ್ತೆ. ಇವತ್ತಿನ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಇದಾಗಿತ್ತು. ಸೊ ಇದಕ್ಕಿಂತ ಬೇರೆ ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಡ ಆದ್ರೂ ನನಗೆ ಲೈಕ್ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸಿ. ಬಿಕಾಸ್ ನೀವು ಮಾಡೋಂತಹ ಸಪೋರ್ಟಿಂದ ನಾವು ಇನ್ನೂ ಎಫರ್ಟ್ ಹಾಕೋಕ್ಕೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಹುಷಾರಾಗಿ ಡ್ಯೂಟಿ ಮಾಡಿ, ಹುಷಾರಾಗಿರಿ. ಅಂಡ್ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾರೆಲ್ಲ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಇಲ್ಲ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಯಾರೇ ಆಗಿರಲಿ, ಪೋರ್ಟರು ಆಗಿರ್ಬೋದು, ಯಾವ ಅಪ್ಲಿಕೇಶನಲ್ಲಿ ವರ್ಕ್ ಮಾಡ್ತಿದ್ದೀರಾ, ಸೊ ಪ್ರತಿಯೊಬ್ಬರ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಡ್ಯೂಟಿ ಮಾಡಿ. ಬಿಕಾಸ್ ಆಫ್ ನಿಮಗೋಸ್ಕರ ಅಲ್ಲ ಅಂದರೂ ನಿಮ್ಮ ಫ್ಯಾಮ್ಲಿಗೋಸ್ಕರ. ಸುಮಾರು ಇತ್ತೀಚೆಗೆ ನಾವು ನೋಡ್ತಿದ್ದೀವಿ ಡೆಲಿವರಿ ಬಾಯ್ಸ್ ಅಲ್ಲಿ ಬಿದ್ದೋದ ಇಲ್ಲಿ ಬಿದ್ದೋದ, ಲೈಕ್ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಸೊ ದಯವಿಟ್ಟು ನಿಮಗೋಸ್ಕರ ಅಲ್ಲ ಅಂದರೂ ಕೂಡ ನಿಮ್ಮ ಫ್ಯಾಮ್ಲಿಗೋಸ್ಕರ ನೀವು ಹೆಲ್ಮೆಟ್ ಹಾಕ್ಕೊಂಡು ದಯವಿಟ್ಟು ಹುಷಾರಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.